ನೆಕ್ಸ್ಟ್ ಒನ್ನು IIMT ರಿಕ್ರೂಟ್ಮೆಂಟ್ 2026 CSIR ಅವರು ಕರೆದಿರೋದು. ಪೋಸ್ಟ್ ಬಂದು MTS ಅಂದರೆ ನಿಮಗೆಲ್ಲ ಗೊತ್ತೇ ಇದೆ. ಕ್ವಾಲಿಫಿಕೇಷನ್ನು 10th ಪಾಸ್ ಆಗಿದ್ದರೆ ಸಾಕು. ಲಾಸ್ಟ್ ಡೇಟ್ ನೋಡಿ 21 ಏಪ್ರಿಲ್, ಇನ್ನೂ ಟೈಮ್ ಇದೆ. 21 ಏಪ್ರಿಲ್ ಯಾರ್ಯಾರು ಅಪ್ಲೈ ಮಾಡಿಲ್ಲ MTS ಹುದ್ದೆಗಳಿಗೆ ಅಪ್ಲೈ ಮಾಡ್ಕೊಳ್ಳಿ. ಜೈ ಹಿಂದ್. ಇವತ್ತಿನ ವಿಡಿಯೋದಲ್ಲಿ ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಏಪ್ರಿಲ್ 2026ರಲ್ಲಿ 11 ವೇಕೆನ್ಸಿಗಳನ್ನ ಕರೆದಿದ್ದಾರೆ. ಯಾವ್ಯಾವ ವೇಕೆನ್ಸಿಗಳು ಕರೆದಿದ್ದಾರೆ, ಅದಕ್ಕೆ ಏನೇನು ಕ್ವಾಲಿಫಿಕೇಶನ್ ಬೇಕು, ಮತ್ತೆ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇರುತ್ತೆ, ಸ್ಯಾಲ್ರಿ ಯಾವ ತರ ಇರುತ್ತೆ, ಕೆಲವೊಂದಕ್ಕೆ ಫಿಸಿಕಲ್ ಹೈಟ್ ವೆಯ್ಟ್ ಕ್ರೈಟೇರಿಯಾ ಇರೋದಿಲ್ಲ, ಕೆಲವೊಂದು ವೇಕೆನ್ಸಿಗಳಿಗೆ ರಿಟರ್ನ್ ಎಕ್ಸಾಮ್ ಇರೋದಿಲ್ಲ, ಫಿಸಿಕಲ್ ಬೇಸ್ ಮೇಲೆ ಸೆಲೆಕ್ಟ್ ಮಾಡ್ಕೋತಾ ಇದ್ದಾರೆ. ಈ 11 ಹುದ್ದೆಗಳ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ನ ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನಿಮಗೆ ಸೆಂಟ್ರಲ್ ಗೌರ್ಮೆಂಟ್ ನಲ್ಲಿ ಜಾಬ್ ಬೇಕು ಅಂದ್ರೆ ಈ ವಿಡಿಯೋನ ಕೊನೆವರೆಗೆ ಮಿಸ್ ಮಾಡದೆ ನೋಡಿ. ವಿಡಿಯೋ ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಯಾರೆಲ್ಲ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ನ ಕ್ಲಿಕ್ ಮಾಡಿ. ನಿಮಗೆ ಫ್ಯೂಚರ್ ಅಲ್ಲಿ ಹೊಸ ಅಪ್ಡೇಟ್ಗಳನ್ನ ಕೊಡ್ತಾ ಇರ್ತೀನಿ. ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇ ವೇಕೆನ್ಸಿ SSC CGL. ಇದು 2025 ರಿಕ್ರೂಟ್ಮೆಂಟು. ಇವಾಗ ಆಲ್ರೆಡಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಇದರದ್ದು ಲಾಸ್ಟ್ ಡೇಟ್ ಬಂದು ಏಪ್ರಿಲ್ 30ಕ್ಕೆ. ಯಾರ್ಯಾರು ಅಪ್ಲೈ ಮಾಡಿಲ್ಲ ಅಪ್ಲೈ ಮಾಡಿ, ಇನ್ನೂ ತುಂಬಾ ಟೈಮ್ ಇದೆ. ಪೋಸ್ಟ್ ಹೆಸರು ಕಂಬೈನ್ಡ್ ಗ್ರ್ಯಾಜುಯೇಟ್ ಲೆವೆಲ್ ಅಂದ್ಬಿಟ್ಟು. ಕ್ವಾಲಿಫಿಕೇಷನು ಗ್ರ್ಯಾಜುಯೇಷನ್ ಪಾಸ್ ಆಗಿರಬೇಕು. ಎನಿ ಡಿಗ್ರಿ ಪಾಸ್ ಆಗಿದ್ದರೆ ನೀವು ಈ ಹುದ್ದೆಗಳಿಗೆ ಅಪ್ಲೈ ಮಾಡಬಹುದಾಗಿದೆ. ಸ್ಯಾಲ್ರಿ 50,000ದಿಂದ 70,000ದವರೆಗೆ ಸಿಗುತ್ತೆ. ಏಜ್ ಲಿಮಿಟು 18 ವರ್ಷದಿಂದ 32 ವರ್ಷ. ನೋಡಿ, ನಿಮಗೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ಈಗ ಆರ್ಮಿ ಆಗಿರ್ಬೋದು, CAPF ಆಗಿರ್ಬೋದು, SSCGD ಇದರಲ್ಲೆಲ್ಲ ಏಜ್ ತುಂಬ ಕಡಿಮೆ ಇರುತ್ತೆ. ಈ ಸಿವಿಲ್ ಹುದ್ದೆಗಳಲ್ಲಿ ನೋಡಿ 32 ವರ್ಷ ಕೊಟ್ಟಿದ್ದಾರೆ. ಯಾರ್ಯಾರಿಗೆ ಏಜ್ ಕ್ರಾಸ್ ಆಗ್ತಾಯಿದೆ ಅವರು ಈ ಹುದ್ದೆಗಳಿಗೆ ಅಪ್ಲೈನ ಮಾಡಬಹುದು. ಅಪ್ಲಿಕೇಶನ್ ಫೀಸು ಜನರಲ್ಲು OBC EWS ಅವರಿಗೆ 100 ರೂಪಾಯಿ ಇರುತ್ತೆ. SC ST ಅವರಿಗೆ ಯಾವುದೇ ಅಪ್ಲಿಕೇಶನ್ ಫೀಸ್ ಇರೋಲ್ಲ. ಸೆಕೆಂಡ್ ಒನ್ನು ಅಗ್ನಿವೀರ್. ಆಲ್ರೆಡಿ ಫೆಬ್ರವರಿಯಲ್ಲಿ ಅಪ್ಲಿಕೇಶನ್ ಎಲ್ಲ ಸ್ಟಾರ್ಟ್ ಆಗಿತ್ತು. ಏಪ್ರಿಲ್ 1ಕ್ಕೆ ಲಾಸ್ಟ್ ಡೇಟ್ ಆಗಿತ್ತು. ಮತ್ತೆ 10 ದಿನ ಎಕ್ಸ್ಟೆಂಡ್ ಮಾಡಿ ಒಂದು ಆದೇಶನ ಹೊರಡಿಸಿದ್ರು. ಇನ್ನೂ 7-8 ದಿನ ಟೈಮ್ ಇದೆ. ಸೊ ಏಪ್ರಿಲ್ 10ಕ್ಕೆ ಲಾಸ್ಟ್ ಡೇಟು. ಯಾರ್ಯಾರು ಅಪ್ಲೈ ಮಾಡಿಲ್ಲ ಬೇಗ ಅಪ್ಲೈ ಮಾಡ್ಬೋದು. ಪೋಸ್ಟು ಸೋಲ್ಜರ್ GD, ಟೆಕ್ನಿಕಲ್ಲು, ಟ್ರೇಡ್ಸ್ಮೆನ್ನು ಮತ್ತು ಕ್ಲರ್ಕ್ ಹುದ್ದೆಗಳನ್ನ ಕರೆದಿದ್ರು. ಕ್ವಾಲಿಫಿಕೇಷನ್ನು 10th ಮತ್ತು 12th ಪಾಸ್ ಆಗಿದ್ದರೆ ಸಾಕು. ಯಾರ್ಯಾರು ಅಪ್ಲೈ ಮಾಡಿಲ್ಲ ಎಲ್ಲರೂ ಅಪ್ಲೈ ಮಾಡ್ಕೊಳ್ಳಿ. ಸ್ಯಾಲ್ರಿ 30,000ದಿಂದ 40,000 ಅಂತ ಹೇಳ್ತಾ ಇದ್ದಾರೆ. ಮಿನಿಮಮ್ ಏಜು 17.5 ವರ್ಷ, ಮ್ಯಾಕ್ಸಿಮಮ್ಮು 22 ವರ್ಷ. ಈ ಏಜ್ ಕ್ರಿಟೇರಿಯಾ ತುಂಬ ಇಂಪಾರ್ಟೆಂಟು ಆರ್ಮಿ ಜಾಬ್ಗಳಿಗೆ. ಈ ಏಜ್ ಒಳಗಡೆ ಯಾರು ಬರ್ತೀರಾ ಅವರು ಅಪ್ಲೈನ ಮಾಡಿಲ್ಲ ಅಂದರೆ ಮಾಡಿ. ಅಪ್ಲಿಕೇಶನ್ ಫೀಸು ಜನರಲ್ಲು OBC EWS ಅವರಿಗೆ 250 ರೂಪಾಯಿ. ನೆಕ್ಸ್ಟ್ ಒನ್ನು IIMT ರಿಕ್ರೂಟ್ಮೆಂಟ್ 2026 CSIR ಅವರು ಕರೆದಿರೋದು. ಪೋಸ್ಟ್ ಬಂದು MTS ಅಂದರೆ ನಿಮಗೆಲ್ಲ ಗೊತ್ತೇ ಇದೆ. ಕ್ವಾಲಿಫಿಕೇಷನ್ನು 10th ಪಾಸ್ ಆಗಿದ್ದರೆ ಸಾಕು. ಲಾಸ್ಟ್ ಡೇಟ್ ನೋಡಿ 21 ಏಪ್ರಿಲ್, ಇನ್ನೂ ಟೈಮ್ ಇದೆ. 21 ಏಪ್ರಿಲ್ ಯಾರ್ಯಾರು ಅಪ್ಲೈ ಮಾಡಿಲ್ಲ MTS ಹುದ್ದೆಗಳಿಗೆ ಅಪ್ಲೈ ಮಾಡ್ಕೊಳ್ಳಿ. ಸ್ಯಾಲ್ರಿ ಬಂದು ನಿಮಗೆ ಬೇಸಿಕ್ಕು 18,000ದಿಂದ 56,900 ರೂಪಾಯಿವರೆಗೂ ಇದೆ. ಇದ್ರ ಜೊತೆಗೆ ಎಕ್ಸ್ಟ್ರಾ ಅಲೌನ್ಸಸ್ ಎಲ್ಲ ಸಿಗುತ್ತೆ. ಏಜ್ ಲಿಮಿಟು 18ರಿಂದ 25 ವರ್ಷಗಳು. ಅಪ್ಲಿಕೇಶನ್ ಫೀಸು 100 ರೂಪಾಯಿ ಇರುತ್ತೆ. SC ST ಅವರಿಗೆ ಯಾವುದೇ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. MTSದು ಸೆಲೆಕ್ಷನ್ ಪ್ರೊಸೆಸ್ ಬಗ್ಗೆ ಮಾತಾಡೋದಾದರೆ ಗಾಯ್ಸ್, ರಿಟರ್ನ್ ಎಕ್ಸಾಮ್ ಇರುತ್ತೆ 150 ಮಾರ್ಕ್ಸ್ಗೆ. ಅದು ಬಿಟ್ಟರೆ ಯಾವುದೇ ಫಿಸಿಕಲ್ ಇದರಲ್ಲಿ ಕಂಡಕ್ಟ್ ಮಾಡೋದಿಲ್ಲ. ಹೈಟು, ವೆಯ್ಟು, ಚೆಸ್ಟು ನಿಮಗೆ ಏನೂ ಇರೋದಿಲ್ಲ. ಜಸ್ಟ್ ಫಾರ್ ರಿಟರ್ನ್ ಕ್ವಾಲಿಫೈ ಮಾಡ್ತು ಅಂದರೆ ಈ ಜಾಬು ನಿಮಗೆ ಪಕ್ಕ. ಲಾಸ್ಟ್ ಡೇಟ್ ನೆನ್ಪಿಟ್ಕೊಳ್ಳಿ 21 ಏಪ್ರಿಲ್. ನೆಕ್ಸ್ಟ್ ಒನ್ನು RRB ALP. ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ALP ಹುದ್ದೆಗಳು ಅಂದರೆ ಅಸಿಸ್ಟೆಂಟ್ ಲೋಕೋ ಪೈಲಟ್ ಅಂತ. ಏನು ಟ್ರೈನ್ನ ಡ್ರೈವ್ ಮಾಡ್ತಾರೆ ಲೋಕೋ ಪೈಲಟ್, ಆ ಹುದ್ದೆಗಳು. ಅಸಿಸ್ಟೆಂಟ್ ಲೋಕೋ ಪೈಲಟ್ನ ಕರೆದಿದ್ದಾರೆ. ಇದು ಇನ್ನೂ ಕಾಲ್ ಫಾರ್ ಆಗಿಲ್ಲ ಗೈಸ್, ಫ್ಯೂಚರಲ್ಲಿ ಬರುತ್ತೆ. ಹಾಗಾಗಿ ಅಡ್ವಾನ್ಸ್ ಆಗಿ ಇದನ್ನು ಕೂಡ ನಾನು ತಯಾರಿನ ಮಾಡಲಿ, ನಿಮಗೆಲ್ಲ ಯೂಸ್ ಆಗಲಿ ಅಂತ ಇವಾಗಲೇ ಇದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದ್ರದ್ದು ನೋಟಿಫಿಕೇಷನ್ನು ಮೇ ಫಸ್ಟ್ ವೀಕಲ್ಲಿ ಬರುತ್ತೆ ಗಾಯ್ಸ್. ಲಾಸ್ಟ್ ಡೇಟ್ ಬಂದು 14 ಜೂನು. ಮೇ ಜೂನಲ್ಲಿ ಈ ನೋಟಿಫಿಕೇಷನ್ನ ಬಿಡ್ತಾರೆ. ಹಾಗಾಗಿ ಯಾರ್ಯಾರಿಗೆ ರೈಲ್ವೆಯಲ್ಲಿ ಇಂಟ್ರೆಸ್ಟ್ ಇದೆ ಅವರೆಲ್ಲ ತಯಾರಿನ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಅಸಿಸ್ಟೆಂಟ್ ಲೋಕೋ ಪೈಲಟು 11,000+ ವೇಕೆನ್ಸಿನ ಇಲ್ಲಿ ಕರೀತಾ ಇದ್ದಾರೆ. ಕ್ವಾಲಿಫಿಕೇಷನ್ನು 10th ಪಾಸ್ ಆಗಿರಬೇಕು, ಜೊತೆಗೆ ITI ಪಾಸ್ ಆಗಿರಬೇಕು ಗೈಸ್, ನೆನ್ಪಿಟ್ಕೊಳ್ಳಿ. ITI ಪಾಸ್ ಆಗಿರೋರಿಗೆಲ್ಲ ಒಳ್ಳೆಯ ಅವಕಾಶ. ಸ್ಯಾಲ್ರಿ ಲೆವೆಲ್ 2 ಕೊಡ್ತಾ ಇದ್ದಾರೆ. 19,900 ಸ್ಯಾಲ್ರಿ ಇದೆ. ಎಕ್ಸ್ಟ್ರಾ ಅಲೌನ್ಸಸ್ ಎಲ್ಲ ಆ್ಯಡ್ ಆಗುತ್ತೆ. ಏಜ್ ಲಿಮಿಟ್ ನೋಡಿ, ನಿಮಗೆ ಏಜ್ ಒಳ್ಳೆಯ ಅವಕಾಶ ಇದು. 18ರಿಂದ 33 ವರ್ಷ ಇದೆ ಗಾಯ್ಸ್. 33 ವರ್ಷ ನಿಮಗೆ ಎಲ್ಲೂ ಸಿಗೋದಿಲ್ಲ. ಒಳ್ಳೆಯ ಅವಕಾಶ ಇದು.
ಸೆಲೆಕ್ಷನ್ ಪ್ರೊಸೆಸ್ ನಿಮಗೆ ನೋಡಿ ಫಿಸಿಕಲ್ ಏನು ಇರೋದಿಲ್ಲ, ರಿಟರ್ನ್ ಎಕ್ಸಾಮ್ ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್. ನಾನು ವೀಡಿಯೋದ ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ ನಿಮಗೆ, ಕೆಲವೊಂದು ಹುದ್ದೆಗಳಿಗೆ ರಿಟರ್ನ್ ಮಾತ್ರ ಇರುತ್ತೆ, ಫಿಸಿಕಲ್ ಕ್ರಿಟೇರಿಯಾ ಇರೋದಿಲ್ಲ. ಕೆಲವೊಂದು ಹುದ್ದೆಗಳಿಗೆ ಫಿಸಿಕಲ್ ಬೇಸ್ ಮೇಲೆ ತೊಗೋತಾರೆ ಅಂತ, ಅದು ಮುಂದೆ ಹೇಳ್ತಾ ಹೋಗ್ತೀನಿ ಫಿಸಿಕಲ್ ಬೇಸ್ ಮೇಲೆ ಯಾವುದು ಅಂತ. ಇವಾಗ ಸೆಲೆಕ್ಷನ್ ಪ್ರೊಸೆಸ್ಸು ಈ ಹುದ್ದೆಗೆ ರಿಟರ್ನ್ ಎಕ್ಸಾಮ್ ಇರುತ್ತೆ ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮೆಡಿಕಲ್ ಅಷ್ಟೇ ಇರುತ್ತೆ. ಅಪ್ಲಿಕೇಶನ್ ಫೀಸ್ ಬಂದು ಜನರಲ್ OBC EWSಗೆ 500 ರೂಪಾಯಿ ಆದರೆ SC/ST ಅವ್ರಿಗೆ 250 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ ಗೈಸ್. ರೆಡಿಯಾಗಿ ಇವಾಗ ಏಪ್ರಿಲ್ ನಡೀತಾ ಇದೆ, ನೆಕ್ಸ್ಟ್ ತಿಂಗಳು ಅಪ್ಲಿಕೇಶನ್ನ ಬಿಡ್ತಾರೆ. ಮೇ ಜೂನ್ ನೀವು ಆರಾಮಾಗಿ ಅಪ್ಲಿಕೇಶನ್ನ ಹಾಕಬಹುದು ಗೈಸ್. ನೆಕ್ಸ್ಟ್ ಒನ್ನು SSC ಸೆಲೆಕ್ಷನ್ ಪೋಸ್ಟು ಫೇಸ್ 14 ಅಂತ ಇದೆ ನೋಡಿ. ಇದು ಅಪ್ಲೈ ಮಾಡೋದಕ್ಕೆ ಲಾಸ್ಟ್ ಡೇಟು 30 ಏಪ್ರಿಲು. ಡೇಟ್ನ ನೆನ್ಪಿಟ್ಕೊಳ್ಳಿ, ಈ ಡೇಟ್ ಒಳಗೆ ಅಪ್ಲೈನ ಮಾಡಿ. ಪೋಸ್ಟ್ ಬಗ್ಗೆ ಮಾತಾಡೋದಾದರೆ ಸೆಲೆಕ್ಷನ್ ಪೋಸ್ಟ್ ಅಂತ ಹೇಳ್ತಾ ಇದ್ದರೆ, ಏನು ಸೆಲೆಕ್ಷನ್ ಪೋಸ್ಟ್ ಅಂದರೆ ಅರ್ಥ ಆಗ್ತಾ ಇಲ್ಲ ಅನಿಸುತ್ತೆ. ಇವಾಗ ಕಂಪ್ಲೀಟಾಗಿ ಹೇಳ್ತೀನಿ ನೋಡಿ. ಇದರಲ್ಲಿ ನಿಮಗೆ ಕ್ಲರ್ಕ್ ಆಯಿತು, ಡಾಟಾ ಎಂಟ್ರಿ ಆಪ್ರೇಟರು, ಅಸಿಸ್ಟೆಂಟು ಮತ್ತು ಲ್ಯಾಬ್ ಅಸಿಸ್ಟೆಂಟು, ಟೆಕ್ನಿಷಿಯನ್ನು, ಇನ್ಸ್ಪೆಕ್ಟರು, ಲೈಬ್ರರಿ ಕ್ಲರ್ಕು, ಸ್ಟೋರ್ ಕೀಪರು, ಈ ಥರ ಬೇರೆ ಬೇರೆ ಒಂದು ಜಾಬ್ ಇರುತ್ತೆ. ಅದನ್ನು ಟೋಟಲಾಗಿ ಸೆಲೆಕ್ಷನ್ ಪೋಸ್ಟ್ ಅಂತ ಒಂದು ನೇಮಿಂಗ್ ಮಾಡಿದ್ದಾರೆ. ಇದಕ್ಕೆ ಕ್ವಾಲಿಫಿಕೇಷನು 10th 12th ಗ್ರ್ಯಾಜುಯೇಟ್ ಆಗಿದ್ದರೆ ಸಾಕು. ನಿಮ್ಮದು ಯಾವ ಕ್ವಾಲಿಫಿಕೇಷನ್ ಇದೆ ಆ ಕ್ವಾಲಿಫಿಕೇಷನ್ ಬೇಸ್ ಮೇಲೆ ಎಕ್ಸಾಮ್ನ ಮಾಡ್ತಾರೆ. ಆ ಎಕ್ಸಾಮಲ್ಲಿ ನೀವು ಪಾಸ್ ಆದರೆ ಆ ಕ್ವಾಲಿಫಿಕೇಷನ್ ಯಾವುದಿರುತ್ತೆ ಆ ಕ್ವಾಲಿಫಿಕೇಷನ್ಗೆ ತಕ್ಕ ಹಾಗೆ ಜಾಬ್ನ ಇಲ್ಲಿ ಕೊಡ್ತಾರೆ. ಸ್ಯಾಲ್ರಿ ಬಗ್ಗೆ ಮಾತಾಡೋದಾದರೆ ಗೈಸ್ 5,200ರಿಂದ 34,800 ಇದೆ. ಇದ್ರ ಜೊತೆಗೆ ಎಕ್ಸ್ಟ್ರಾ ಅಲೌನ್ಸ್ ಕೂಡ ಸಿಗುತ್ತೆ. ಏಜ್ ಲಿಮಿಟು 18ರಿಂದ 30 ವರ್ಷ. ಅಪ್ಲಿಕೇಶನ್ ಫೀಸು 100 ರೂಪಾಯಿ ಇರುತ್ತೆ. SC/ST ಅವರಿಗೆ ಯಾವುದೇ ಅಪ್ಲಿಕೇಶನ್ ಫೀಸ್ ಇಲ್ಲ ಗೈಸ್. 30 ಏಪ್ರಿಲ್ ಲಾಸ್ಟ್ ಡೇಟು, ನೆನ್ಪಿಟ್ಕೊಳ್ಳಿ. ಈ 30 ಏಪ್ರಿಲ್ ಒಳಗಡೆ ಅಪ್ಲೈನ ಮಾಡಬಹುದು. ಗ್ರ್ಯಾಜುಯೇಷನ್ ಆಗಿರೋರಿಗೆ ಒಳ್ಳೆಯ ಅವಕಾಶ. 10th 12th ಗ್ರ್ಯಾಜುಯೇಷನ್ನು, ನಿಮ್ಮ ಕ್ವಾಲಿಫಿಕೇಷನ್ ಯಾವ್ದು ಮಾಡಿದ್ದೀರಾ ಆ ಬೇಸ್ ಮೇಲೆ ನಿಮಗೆ ಜಾಬ್ ಸಿಗುತ್ತೆ. ನೆಕ್ಸ್ಟ್ ಒನ್ನು SSB ರಿಕ್ರೂಟ್ಮೆಂಟು. ಇದ್ರದ್ದು ಒಂದು ವಿಡಿಯೋ ಕೂಡ ಮಾಡಿದ್ದೆ ನಾನು, ಹವಾಲ್ದಾರ್ ಕಾನ್ಸ್ಟೇಬಲ್ದು ವಿಡಿಯೋ. ಕಂಪ್ಲೀಟ್ ಡೀಟೇಲ್ಸ್ ಬೇಕಂದರೆ ನಿಮಗೆ ನನ್ನ ಚಾನಲ್ನಲ್ಲಿ ನೋಡಿ, SSB ರಿಕ್ರೂಟ್ಮೆಂಟ್ ಅಂತ ಟೈಪ್ ಮಾಡಿದ್ರೆ ಸಿಗುತ್ತೆ. 2-3 ವಿಡಿಯೋ ಮಾಡಿದ್ದೀನಿ. ಇದ್ರದ್ದು ಲಾಸ್ಟ್ ಡೇಟು 20 ಏಪ್ರಿಲು. ಡೇಟ್ ನೆನ್ಪಿಟ್ಕೊಳ್ಳಿ ಗೈಸ್, ಇದೇ ತಿಂಗಳು 20ನೇ ತಾರೀಕು ಲಾಸ್ಟ್ ಡೇಟ್ ಇರುತ್ತೆ. ಪೋಸ್ಟು ಕಾನ್ಸ್ಟೇಬಲು, ಹೆಡ್ ಕಾನ್ಸ್ಟೇಬಲ್ ಮತ್ತು SI ಹುದ್ದೆಗಳಿಗೆ ಕರೆದಿದ್ರು. ಕ್ವಾಲಿಫಿಕೇಷನ್ನು 10th 12th ಗ್ರಾಜುಯೇಟು ಈ ಹುದ್ದೆಗಳಿಗೆ. ಎಲೆಕ್ಟ್ರಿಷಿಯನ್ ಹುದ್ದೆಗಳಿಗೆ ITI ಆಗಿರಬೇಕು, ಡಿಪ್ಲೊಮಾ ಆಗಿರಬೇಕು. ಅದ್ರದ್ದು ಕಂಪ್ಲೀಟ್ ಇನ್ಫಾರ್ಮೇಷನ್ನು ನನ್ನ ಚಾನಲ್ನಲ್ಲಿದೆ, ನೋಡ್ಕೊಳ್ಳಿ. ಸ್ಯಾಲ್ರಿ 40,000ದಿಂದ 75,000 ಇದೆ. ಏಜ್ ಲಿಮಿಟು 18ರಿಂದ 27 ವರ್ಷ ಅಂತ ಕೊಟ್ಟಿದ್ದಾರೆ. ಅಪ್ಲಿಕೇಶನ್ ಫೀಸು 159 ರೂಪೀಸು. ಮತ್ತು ಸೆಲೆಕ್ಷನ್ ಪ್ರೊಸೆಸ್ಸು PST ಇರುತ್ತೆ, ರಿಟರ್ನ್ ಎಕ್ಸಾಮು ಮತ್ತು ಟ್ರೇಡ್ ಟೆಸ್ಟ್ ಇರುತ್ತೆ, ಡಾಕ್ಯುಮೆಂಟ್ ವೆರಿಫಿಕೇಷನು, ಲಾಸ್ಟಲ್ಲಿ ಮೆಡಿಕಲ್ ಎಕ್ಸಾಮ್ ಇರುತ್ತೆ. ಟೋಟಲ್ ಇದನ್ನೆಲ್ಲ ನೀವು ಮುಗಿಸಿದ ಮೇಲೆ ನಿಮಗೆ ಫೈನಲ್ ಮೆರಿಟ್ನ ಮಾಡ್ತಾರೆ ಗೈಸ್. ಇನ್ಫಾರ್ಮೇಷನ್ ಬೇಕಂದರೆ ನನ್ನ ಚಾನಲಲ್ಲಿದೆ ನೋಡಿ, SSBದು, ಟ್ರೇಡ್ಸ್ಮೆನ್ನು ಮತ್ತು ಹವಾಲ್ದಾರ್ ಎಲ್ಲರದ್ದು ಒಂದು ವಿಡಿಯೋನ ಮಾಡಿದ್ದೀನಿ ನೋಡಿ. ನೆಕ್ಸ್ಟ್ ಒನ್ನು ಆರ್ಮಿ ಪೋರ್ಟರ್ ಜಾಬು. ಪೋರ್ಟರ್ ಅಂತಲೇ ಇದ್ರದ್ದು ಪೋಸ್ಟು. ಕ್ವಾಲಿಫಿಕೇಷನ್ 8th ಪಾಸ್ ಆಗಿದ್ದರೆ ಸಾಕು. ಲಾಸ್ಟ್ ಡೇಟ್ ಬಂದು ನಿಮಗೆ 10ನೇ ತಾರೀಕು ಏಪ್ರಿಲ್ 10ಕ್ಕೆ ಲಾಸ್ಟ್ ಡೇಟ್ ಆಗುತ್ತೆ ಗೈಸ್. ಆರ್ಮಿ ಪೋರ್ಟರ್ ಅಂದರೆ ಏನು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಪೋರ್ಟರ್ ಅಂದರೆ ಏನು ಸೋಲ್ಜರ್ ಇರ್ತಾರೆ, ಸೋಲ್ಜರ್ಗೆ ಹೆಲ್ಪ್ ಮಾಡೋದು ಅವರ ಡ್ಯೂಟಿಗಳಲ್ಲಿ ಮತ್ತು ಅವರ ಸ್ಟೋರ್ಗಳಲ್ಲಿ ರೇಷನ್ ಆಯಿತು, ಇಕ್ವಿಪ್ಮೆಂಟ್ ಆಯಿತು ಮತ್ತು ಬೆಟ್ಟ ಗುಡ್ಡಗಳಲ್ಲಿ ಅವ್ರಿಗೆ ಹೆಲ್ಪ್ ಮಾಡೋದು, ಅವರ ವೆಯ್ಟೇಜ್ಗಳು ಕ್ಯಾರಿ ಮಾಡೋದು, ಹೈ ಆಟಿಟ್ಯೂಡು ಈ ಜಾಗಗಳಲ್ಲೆಲ್ಲ ಕೆಲಸ ಇರುತ್ತೆ. ಟೋಟಲಾಗಿ ಹೇಳ್ಬೇಕಂದ್ರೆ ಆರ್ಮಿ ಸ್ಟಾಫ್ಗೆ ಸಪೋರ್ಟ್ ಮಾಡೋವಂಥದ್ದು ಪೋರ್ಟರ್ ಅಂತ. ಈ ವೇಕೆನ್ಸಿಗಳನ್ನ ಕರೆದಿದ್ದಾರೆ. ಲಾಸ್ಟ್ ಡೇಟು ನೆನ್ಪಿಟ್ಕೊಳ್ಳಿ, 10ನೇ ತಾರೀಕು ಏಪ್ರಿಲ್ 10ಕ್ಕೆ ಲಾಸ್ಟ್ ಡೇಟು. ಯಾರಿಗೆಲ್ಲ ಈ ಹುದ್ದೆಗಳಿಗೆ ಹೋಗಬೇಕು ಅಪ್ಲೈ ಮಾಡಿ. ಸ್ಯಾಲ್ರಿ 31,140 ರೂಪಾಯಿ. ಏಜು 18ರಿಂದ 40 ವರ್ಷ ಕೊಟ್ಟಿದ್ದಾರೆ. ಅಪ್ಲಿಕೇಶನ್ ಫೀಸು ಇಲ್ಲ, ಫ್ರೀಯಾಗಿ ನೀವು ಅಪ್ಲೈನ ಮಾಡಬಹುದು ಗಾಯ್ಸ್. ನೆಕ್ಸ್ಟ್ ಒನ್ನು ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಹುದ್ದೆಗಳನ್ನ ಕರೆದಿದ್ದಾರೆ. ಪೋಸ್ಟ್ ಬಂದು ಮಜ್ದೂರ್ 544 ವೇಕೆನ್ಸಿನ ಕರೆದಿದ್ದಾರೆ. 10th ಕ್ವಾಲಿಫಿಕೇಷನ್ ಆಗಿದ್ದರೆ ಸಾಕು. ಮಜ್ದೂರ್ ಅಂದರೆ ಕೂಲಿ ಕೆಲಸ ಮಾಡೋದು ಅಂತ ನಮ್ಮ ಕಡೆ ಹೇಳ್ತೀವಿ. ಈ ಡಿಪಾರ್ಟ್ಮೆಂಟಲ್ಲಿ, ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಇರುತ್ತೆ ಇದು. ಇದಕ್ಕೆ ರಿಟರ್ನ್ ಎಕ್ಸಾಮ್ ಏನು ಇರೋದಿಲ್ಲ. ಇಲ್ಲಿ ಕೊಟ್ಟಿದೆ ನೋಡಿ, ಸೆಲೆಕ್ಷನ್ ವಿಲ್ ಬಿ ಬೇಸ್ಡ್ ಆನ್ ಫಿಸಿಕಲ್ ಎಕ್ಸಾಮ್ ಓನ್ಲಿ ಅಂತ. ರಿಟರ್ನ್ ಎಕ್ಸಾಮ್ ಏನು ಇರೋದಿಲ್ಲ, ಬರೀ ಫಿಸಿಕಲ್ ಬೇಸ್ ಮೇಲೆ ಈ ಹುದ್ದೆಗಳನ್ನ ಬಿಟ್ಟಿದ್ದಾರೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಈ ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು. 18,000ದಿಂದ 62,000 ಬೇಸಿಕ್ ಪೇ ಇರುತ್ತೆ. ಇದ್ರ ಜೊತೆಗೆ ಎಕ್ಸ್ಟ್ರಾ ಅಲೌನ್ಸಸ್ ಸಿಗುತ್ತೆ. ಮಿನಿಮಮ್ ಏಜ್ 18, ಮ್ಯಾಕ್ಸಿಮಮ್ 38. ಯಾರು ಈ ಏಜ್ ಒಳಗಡೆ ಇದ್ದೀರಾ ಅಪ್ಲೈ ಮಾಡಬಹುದು. ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಹೆಂಗೆ ಇವಾಗ ಪೋರ್ಟರ್ ಜಾಬ್ ಹೇಳಿದೆ, ಅದೇ ಥರ ಒಂದು ಮಜ್ದೂರ್ ಅಂದರೆ ಫಾರೆಸ್ಟಲ್ಲಿ ಕೆಲಸಗಳೆಲ್ಲ ಇರುತ್ತೆ. ಫಾರೆಸ್ಟ್ ಆಫೀಸ್ಗಳಲ್ಲಿ ಮತ್ತು ಫಾರೆಸ್ಟ್ಗಳಲ್ಲಿ ಏನೇನು ವರ್ಕ್ ಇರುತ್ತೆ ಅದೆಲ್ಲ
ಇವ್ರ ಹತ್ರ ಮಾಡಿಸ್ತಾರೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಈ ಹುದ್ದೆಗಳಿಗೆ ಅಪ್ಲೈನ ಮಾಡಬಹುದಾಗಿದೆ. ನೆಕ್ಸ್ಟ್ ಒನ್ನು IRB ಅಂದರೆ ಇಂಡಿಯನ್ ರಿಸರ್ವ್ ಬೆಟಾಲಿಯನ್ನು. ಪೋಸ್ಟ್ ಬಂದು ಕಾನ್ಸ್ಟೇಬಲು, ಫೈರ್ಮ್ಯಾನು. ಕ್ವಾಲಿಫಿಕೇಷನು 10th ಪಾಸ್ ಆಗಿದ್ದರೆ ಸಾಕು. ಸ್ಯಾಲ್ರಿ 56,100 ರೂಪಾಯಿ. ಏಜ್ ಕ್ರಿಟೇರಿಯಾ 18ರಿಂದ 27 ವರ್ಷ ಆಗಿದ್ದರೆ ಸಾಕು. ಸೆಲೆಕ್ಷನ್ ಪ್ರೊಸೆಸ್ಸು ಫಿಸಿಕಲ್ಲು, ರಿಟರ್ನ್ ಎಕ್ಸಾಮು, ಮೆಡಿಕಲ್ ಎಕ್ಸಾಮ್ ಇರುತ್ತೆ. ಅಪ್ಲಿಕೇಶನ್ ಫೀಸು 100 ರೂಪಾಯಿ. SC/ST ಅವರಿಗೆ ಯಾವುದೂ ಅಪ್ಲಿಕೇಶನ್ ಫೀಸ್ ಇರಲ್ಲ. ಲಾಸ್ಟ್ ಡೇಟು 10th ಏಪ್ರಿಲು. ಡೇಟ್ನ ನೆನ್ಪಿಟ್ಕೊಳ್ಳಿ. ಯಾರೆಲ್ಲ ಇಂಡಿಯನ್ ರಿಸರ್ವ್ ಬೆಟಾಲಿಯನ್ಗೆ ಅಪ್ಲೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಇದುವರೆಗೂ ಅಪ್ಲೈ ಮಾಡಿಲ್ಲ, ಅಪ್ಲೈ ಮಾಡಿ. ನಿಮಗೆ 10th ಆಗಿದ್ದರೆ ಆರಾಮಾಗಿ ಈ ಹುದ್ದೆಗಳನ್ನ ಪಡ್ಕೋಬಹುದಾಗಿದೆ ಗಾಯ್ಸ್. ನೋಡಿದ್ರಲ್ಲ ಗಾಯ್ಸ್, ಇದಿಷ್ಟು ಇವತ್ತಿನ ಸೆಂಟ್ರಲ್ ಗೌರ್ಮೆಂಟಲ್ಲಿ ಇದೇ ತಿಂಗಳು 11 ವೇಕೆನ್ಸಿನ ಕರೆದಿದ್ದಾರೆ. ಆ ವೇಕೆನ್ಸಿಯ ಕಂಪ್ಲೀಟ್ ಡೀಟೇಲ್ಸ್ ಆಗಿತ್ತು. ನಿಮಗೆ ಈ ಹುದ್ದೆಗಳ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಖಂಡಿತ ರಿಪ್ಲೈ ಮಾಡ್ತೀನಿ. ಲೈಫ್ ಟೈಮ್ ಜಾಬ್ಗಳಿದು. ಯಾರ್ಯಾರೆಲ್ಲ ಸೆಂಟ್ರಲ್ ಗೌರ್ಮೆಂಟಲ್ಲಿ ಒಂದು ಜಾಬ್ನ ಪಡಿಬೇಕು ಅಂತ ಕನಸು ಕಾಣ್ತಿದ್ದೀರಾ, ಅವ್ರಿಗೆಲ್ಲ ಒಳ್ಳೆ ಇನ್ಫಾರ್ಮೇಷನ್ ಆಗಿತ್ತು ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಯಾರೆಲ್ಲ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡಿ. ನಿಮಗೆ ಫ್ಯೂಚರಲ್ಲಿ ಒಳ್ಳೊಳ್ಳೆ ಇನ್ಫಾರ್ಮೇಷನ್ಗಳನ್ನ ಕೊಡ್ತಾ ಇರ್ತೀನಿ. ಮತ್ತೆ ಹೊಸ ಅಪ್ಡೇಟ್ನೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬೈ, ಟೇಕ್ ಕೇರ್, ಜೈ ಹಿಂದ್.